ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾರೋ ಎಲ್ಲ ನನ್ನ ಸೋದರ ಸೋದರಿಗೆ ವಂದನೆಗಳು ಅರ್ಪಿಸುತ್ತಾ ನಾವು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯವನ್ನು ಓದಿನ ಸಂಚಿಕೆಯಲ್ಲಿ 4ರಿಂದ 25 ತನಕ ನೋಡಿದ್ರಿ. ಅದರಲ್ಲಿ ಇರುವ ಸಾರಾಂಶ ಏನಂದ್ರೆ, ಫಿಲಿಪ್ಪನು ಎಂಬ ಸುವಾರ್ತಿಕನು ಸುವಾರ್ತೆಯನ್ನು ಸಾರುವಾಗ ಈ ಸಿಮೋನ್ ಎಂಬ ಒಬ್ಬ ಮಂತ್ರವಾದಿ ಬಂದಿ ಜನಸಾಮಾನ್ಯರಂತೆ ಯೇಸು ಕ್ರಿಸ್ತನ ನಂಬಿದ್ದೀನಿ ಅಂತ ಹೇಳಿ ಜಿಗ್ಸ್ಥಾನವನ್ನ ತೆಗೆದುಕೊಂಡು ಫಿಲಿಪ್ಪನ ಹಿಂದೆನೆ ಏನ್ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ಹೋಗ್ತಾ ಇದ್ದಾನೆ. ಏನಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ, ಈತ ಹೇಗೆ ಅದ್ಭುತ ಕಾರ್ಯವನ್ನು ಮಾಡ್ದ, ಆ ಅದ್ಭುತ ಕಾರ್ಯಕ್ಕೆ ಬೇಕಾದ ವರ ಏನಿರ್ಬೋದು ಅಂತ ಹೇಳಿ ಫಿಲಿಪ್ಪನ ಹಿಂದೆ ಹೋಗ್ತಾನೆ. ಹೋದಾಗ ಮತ್ತೆ ಪೇತ್ರ ಮತ್ತು ಯೋಹಾನನು ಆ ಜಾಗಕ್ಕೆ ಬಂದು ಯಾರ್ಯಾರು ಜಿಗ್ಸ್ಥಾನವನ್ನು ತೆಗೆದುಕೊಂಡಿದ್ರು ಅವ್ರ ಮೇಲೆಲ್ಲ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಪವಿತ್ರಾತ್ಮನ ವರವನ್ನ ಬರೋದನ್ನ ನೋಡ್ತಾನೆ. ಆ ಪವಿತ್ರಾತ್ಮನ ವರದಿಂದ ಈ ಇಷ್ಟೆಲ್ಲ ಅದ್ಭುತ ಕಾರ್ಯ ಮಾಡಬಹುದು ಅಂತೆಂದು ಈ ಸೀಮೋನನ್ನು ಗ್ರಹಿಸಿದಾಗ ಹಣವನ್ನೆಲ್ಲ ತೆಗೆದುಕೊಂಡು ಬಂದು ಏನ್ ಹೇಳ್ತಾನೆ, ನನಗೂ ಈ ವರವನ್ನು ಬೇಕು ಅಂತ ಕೇಳ್ತಾನೆ. ಆದ್ರೆ ಇಲ್ಲಿ ನೋಡುವುದಾದ್ರೆ ಈತನು ನಂಬಿ ದಿಕ್ಸ್ಥಾನವನ್ನು ತೆಗೆದುಕೊಂಡಿದ್ದಾನೆ. ಆದ್ರೆ ಮನಪೂರ್ವಕವಾಗಿ ನನ್ನ ಪಾಪಕ್ಕೆ ಬಿಡುಗಡೆ ಬೇಕು ಅಂತ ಹೇಳಿ ಆತನ ದಿಕ್ಸ್ಥಾನವನ್ನು ತೆಗೆದುಕೊಂಡಿಲ್ಲ. ಆತನ ಏನಕ್ಕೋಸ್ಕರ ತೆಗೆದುಕೊಂಡಿದ್ದಾನೆ ಅಂದ್ರೆ, ಈ ಒಂದು ವರ ನನಗೆ ಬೇಕು, ನಾನು ದೊಡ್ಡ ಯಾರ್ಯಾರ ಮೇಲೆ ಕೈ ಇಡ್ತಾನೆ ಅವ್ರಿಗೆಲ್ಲ ಅದ್ಭುತ ಕಾರ್ಯ ಆಗಿ ಹಣವನ್ನ ಸಂಪಾದನೆ ಮಾಡಬೇಕೆಂಬ ಉದ್ದೇಶದಿಂದ ಈ ಸಿಮೋನ್ ಎಂಬ ಮಂತ್ರವಾದಿ ದಿಕ್ಸ್ಥಾನವನ್ನ ತೆಗೆದುಕೊಂಡಿದ್ದಾನೆ. ಅದು ಆ ದಿಕ್ಸ್ಥಾನ ಕ್ರಿಸ್ತನ ಮುಂದೆ ಒಪ್ಪಿಗೆ ಆಗದಿರುವಂತದ್ದು. ಇದನ್ನ ಪೇತ್ರನ ಏನ್ ಹೇಳ್ತಾರೆ, ನೀನು ಹಣದಿಂದ ದೇವರನ್ನ ಕೊಂಡ್ಕೊಳಕ್ ಆಗೋದಿಲ್ಲ, ನಿನ್ನ ಮನಸ್ಸನ್ನ ಬದಲಾಯಿಸಿಕೋ, ಯೇಸು ಕ್ರಿಸ್ತನ ಮುಂದೆ ಅಳು ಅಂತ ಹೇಳಿ ಪೇತ್ರನು ಆತನಿಗೆ ಉಪದೇಶವನ್ನ ಮಾಡ್ತಾನೆ. ಈ ಒಂದು ಸಾರಾಂಶವನ್ನ ನಾವು ನೋಡಿದ್ರಿ. ಇನ್ನ ಯಾರ್ಯಾರು ನೋಡಿಲ್ಲೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅದನ್ನ ಸ್ಪಷ್ಟವಾಗಿ ವೀಕ್ಷಣೆಯನ್ನ ಮಾಡ್ರಿ. ಈಗ ನಾವು ಅದೇ ಫಿಲಿಪ್ಪನು ನೋಡುವುದಾದರೆ 8ನೇ ಅಧ್ಯಾಯ 26ರಿಂದ 40 ವಚನ ತನಕ ನಾವು ಇವತ್ತು ನೋಡುವಂತ ರಾವಣ ಏನಿದೆ ಇದರಲ್ಲಿ ಸಾರಾಂಶ ಅಂತ ನೋಡುವುದಾದ್ರೆ, ಫಿಲಿಪ್ಪನು ನಿಜವಾದ ಒಬ್ಬ ವ್ಯಕ್ತಿ ಮನ ತಿರುಗಿದ್ರೆ ಯೇಸು ಕ್ರಿಸ್ತನಲ್ಲಿ ದಿಕ್ಸ್ಥಾನ ತೆಗೆದುಕೊಂಡ್ರೆ ಹೇಗಿರುತ್ತದೆ ಅನ್ನೋದರ ಬಗ್ಗೆ ನೋಡೋಣ. ಇಂದಿನ ಸಂಚಿಕೆಯಲ್ಲಿ ಏನ್ ನೋಡಿದ್ರಿ, ಒಬ್ಬ ಮನುಷ್ಯ ನಿಜವಾಗಿ ಏನಾಗುತ್ತೆ, ಮನಪೂರ್ವಕವಾಗಿ ದಿಕ್ಸ್ಥಾನವನ್ನ ತೆಗೆದುಕೊಂಡಿಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಮನಪೂರ್ವಕವಾಗಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡ್ಕೊಂಡಿರೋ ಬಗ್ಗೆ ನಾವು ನೋಡುವಂತ ರಾಗೋಣ. ಫಿಲಿಪ್ಪನ ಹತ್ರ ದೇವರು ಎಂತ ಮಾತಾಡ್ತಾರೆ ಅಂದ್ರೆ 26ನೇ ವಚನದಲ್ಲಿ, ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣದ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಗೆ ಹೋಗು, ಅದು ಅಡವಿ ಎಂದು ಹೇಳಿದನು. ಇಲ್ಲಿ ನೋಡುವುದಾದ್ರೆ ದೇವರ ಮಕ್ಕಳೇ, ಫಿಲಿಪ್ಪನ ಹತ್ರ ದೇವರು ಎಂತ ಮಾತಾಡ್ತಾ ಇದಾರೆ ಅಂದ್ರೆ, ನೀನು ಎತ್ತಿ ದಕ್ಷಿಣ ಕಡೆಗೆ ಯೆರೂಸಲೇಮ್ ಎಂಬ ದೇಶವನ್ನ ಬಿಟ್ಟು ಗಾಜಾಕ್ಕೆ ಹೋಗುವ ದಾರಿಗೆ. ಗಾಜಾಗೆ ಹೋಗುವ ದಾರಿ ಅಂದ್ರೆ ಈ ಯೆರೂಸಲೇಮಿನಿಂದ ಈ ಒಂದು ದಾರಿ ಎಲ್ಲಿಗೆ ಹೋಗುತ್ತಂದ್ರೆ ಅಡವಿಯಿಂದ ಈಜಿಪ್ಟ್ ದೇಶ, ಐಗುಪ್ತ ದೇಶದ ಕಡೆಗೆ ಹೋಗುವಂತ ಒಂದು ಪ್ರದೇಶ. ಇದನ್ನ ನಾವು ನೋಡಬಹುದು. ಆ ಅಡವಿಗೆ ಎಂದು ಹೇಳಿದನು. ಅವನು ಎದ್ದು ಹೊರಟು ಹೋಗುತ್ತಿರುವಾಗ ಐಥಿಯೋಪದ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಈ ಐಥಿಯೋಪಿ ಅಂದ್ರೆ ಇದನ್ನ ಇಥಿಯೋಪಿ ಅಂತ ಕರೀತಾರೆ. ಇದು ಸುಡಾನ್ ಪ್ರದೇಶಗಳ ಕಡೆ ಇರುತ್ತೆ, ಏನು ಸೌತ್ ಆಫ್ರಿಕಾ ಕಡೆ ನಾವು ನೋಡಬಹುದು. ಕಪ್ಪು ಜನಾಂಗಗಳ ದೇಶದ ಕಡೆಗೆ, ಈಜಿಪ್ಟ್ ಕಡೆಗೆ ಒಬ್ಬ ವ್ಯಕ್ತಿ, ಅವನು ಕಂಚಿಕಿಯು ಎಥಿಯೋಪದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು, ಆಕೆ ಎಲ್ಲಾ ಖಜಾನೆಯ ಮೇಲಧಿಕಾರಿಯೂ ಆಗಿದ್ದನು. ಈ ವ್ಯಕ್ತಿ ಯಾರಂದ್ರೆ, ಆ ದೇಶವನ್ನ ನಡೆಸ್ತಾರೋ ಒಬ್ಬ ವ್ಯಕ್ತಿ ಯಾರಂದ್ರೆ ಒಬ್ಬ ರಾಣಿಯಾಗಿದೆ. ಆ ರಾಣಿ ಹೆಸರು ಕಂದಾಕೆ ಅಲ್ಲ. ಯಾವ ಒಂದು ರಾಣಿ ಬಂದ್ರು ಅವ್ರನ್ನ ನಾವು ಕಂದಾಕೆ ಅಂತಾನೆ ಕರಿಬೇಕು. ಇವಾಗ ನಾವು ಬೈಬಲ್ ಅಲ್ಲಿ ನೋಡುವಾಗ ಐಗುಪ್ತ ದೇಶದವ್ರನ್ನ ಯಾವ ರಾಜ ಬಂದ್ರು ಅವ್ರನ್ನ ಏನಂತ ಕರಿತಾ ಇದ್ರೆ, ನಾವು ಫರೋನ್ ಅಂತ ಅವ್ರ ಒಂದು ಹೆಸರ ಪಕ್ಕದಲ್ಲಿ ಫರೋನ್ ರಾಜ ಅಂತ ಸೇರಿಸ್ತಾ ಇದ್ರಿ. ರೋಮ್ ಅವ್ರು ಕೂಡ ಹಂಗೆ ನಾವು ಕರಿತಾ ಇದ್ರಿ. ಆದ್ರೆ ಈ ಒಂದು ಇಥಿಯೋಪಿ ದೇಶದ ರಾಣಿಯನ್ನ ಎಂತ ಕರಿತಾ ಇದ್ರ ಅಂದ್ರೆ ಕಂದಾಕೆ ಅಂತ ಆ ರಾಣಿಯನ್ನ ಕರೀತಾ ಇದ್ರು. ಆ ಕಂದಾಕೆಯ ಏನಂತೆ ಕೈ ಕೆಳಗೆ ಒಂದು ದೊಡ್ಡ ಅಧಿಕಾರಿ ಒಬ್ಬಿದ್ದಂತೆ. ಯಾರು ಈ ಅಧಿಕಾರಿ ಅಂತ ನೋಡುವುದಾದ್ರೆ, ಖಜಾನೆಯ ಮೇಲಚಾರಕನು ಆಗಿದ್ದನು. ಕಂದಾಕೆ ಮೇಲಧಿಕಾರನ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಹಣಕಾಸಿನ ವ್ಯವಹಾರವನ್ನ ಈ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ರು, ನಿಯಂತ್ರಣ ಮಾಡ್ತಾ ಇದ್ರು.
ಈ ಒಂದು ವ್ಯಕ್ತಿ ಯಾರಾಗಿದ್ನ ಅಂದ್ರೆ ಒಬ್ಬ ನಪುಂಸಕನಾಗಿದ್ನು. ನಾವು ಕನ್ನಡದಲ್ಲಿ ಅನೇಕರು ಅವರನ್ನ ಚಕ್ಕ ಅಂತ ಕರೀತೀರಿ. ಅದೇ ಒಂದು ವ್ಯಕ್ತಿ ನಪುಂಸಕಲಾದ ಈ ವ್ಯಕ್ತಿ ಏನಾಗಿದ್ದಂತೆ, ಕಂದಾಯಕ್ಕೆ ಅಂದ್ರೆ ರಾಣಿಯ ಕೆಳಗೆ ಏನ್ ಮಾಡ್ತದಂತೆ, ಒಂದು ದೊಡ್ಡ ಅಧಿಕಾರಿ, ಒಂದು ದೊಡ್ಡ ಒಂದು ಪೊಸಿಷನ್ ಅಲ್ಲಿ ಇದ್ದಾನೆ. ಆ ಪೊಸಿಷನ್ ಏನಂದ್ರೆ ಹಣಕಾಸಿನ ವ್ಯವಹಾರವನ್ನ, ದುಡ್ಡಿನ ವ್ಯವಹಾರವನ್ನ ಏನ್ ಮಾಡ್ತಾನೆ, ಎಲ್ಲವನ್ನ ನೋಡ್ಕೊಂತಾನೆ. ಈ ದೇಶದ ದುಡ್ಡಿನ ವ್ಯವಹಾರ, ವಿದೇಶಗಳ ದುಡ್ಡು ವ್ಯವಹಾರ, ಏನು ವಹಿವಾಟು ನಡೀತಾ ಇದೆಯೋ ಎಲ್ಲ ಒಂದು ದುಡ್ಡು ಅಧಿಕಾರವನ್ನ ಈ ಒಂದು ಏನು ಈ ಒಂದು ವ್ಯಕ್ತಿ ನೋಡ್ಕೊಂತಾನು. ಇದೊಂದು ಚಿಕ್ಕ ಹುದ್ದೆನ ಅನ್ಕೊಂಡಿದ್ದೀರಾ ನೀವು? ಇದೊಂದು ದೊಡ್ಡ ಹುದ್ದೆ. ಈಗಿನ ಒಂದು ದೇಶದಲ್ಲಿ ಹೇಗೆ ಒಂದು ಫೈನಾನ್ಷಿಯಲ್ ಮಿನಿಸ್ಟರ್ ಕರೀತರೋ ಅಂತ ಒಂದು ಅಧಿಕವಾದ ಒಂದು ಪೊಸಿಷನ್ ಅಲ್ಲಿ ಈ ಒಂದು ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಏನಂತ ನೋಡಿದ್ರೆ, ಅವರು ದೇವಾರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯ ಪ್ರವಾದಿ ಗ್ರಂಥವನ್ನು ಓದುತ್ತಿದ್ದನು. ಈ ವ್ಯಕ್ತಿ ಏನಂದ್ರೆ ಈ ಇಥಿಯೋಪಿ ದೇಶದಿಂದ ಎಲ್ಲಿಗೆ ಬಂದಿದ್ದಾನೆ, ಯೆರೂಸಲೇಮಿಗೆ ಬಂದಿದ್ದಾನೆ. ಇಷ್ಟಕ್ಕೂ ಆತನಿಗೆ ಈ ಸೇನಾಧೀಶ್ವರನಾದ ಯೆಹೋವನ ಬಗ್ಗೆ ಹೆಂಗ್ ಗೊತ್ತಾಯ್ತು? ಇಲ್ಲಿ ನೋಡುವುದಾದ್ರೆ, ಐಗುಪ್ತ ದೇಶದಲ್ಲಿ ಒಂದು 10 ದೇವರ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು. ಏನಕ್ಕೋಸ್ಕರ ಮಾಡಿದ್ರು? ಈ ಒಂದು ಇಸ್ರಾಯೇಲ್ ಜನರನ್ನ ದೇವರು ಬಿಡಿಸ್ಕೊಂಡು ಬರೋದಕ್ಕೋಸ್ಕರ ಒಂದು 10 ಅದ್ಭುತ ಕಾರ್ಯಗಳನ್ನ ಮಾಡಿದಾಗ ಆ ಸುತ್ತ ಇರುವ ದೇಶಗಳಿಗೆಲ್ಲ ಗೊತ್ತಾಗುತ್ತೆ ಸೇನಾಧೀಶ್ವರನ ಯೆಹೋವನು ದೇವರು ಅಂತ ಗೊತ್ತಾಗುತ್ತೆ. ಆಗ ಕಂಡುಕೊಂಡಿರೋದೇ ಈ ಒಂದು ವ್ಯಕ್ತಿ ಏನಂದ್ರೆ, ಕಂಚಿಕಿ ಈತನೇ ನಿಜವಾದ ದೇವರು ಅಂತ ತಿಳಿದುಕೊಂತಾನೆ. ಆ ದೇಶದಿಂದ, ಇಥಿಯೋಪಿ ದೇಶದಿಂದ ಯೆರೂಸಲೇಮಿಗೆ ಬರಬೇಕಂದ್ರೆ ಸುಮಾರು ಒಂದು 2000 ಕಿಲೋಮೀಟರ್ ಇರುತ್ತೆ. ಈಗಿನ ತರ ನಮ್ಗೆ ಗಾಡಿನೋ ಫ್ಲೈಟೋ ಬಸ್ಸೋ ಇರಲ್ಲ. ಒಂದು ರಥದಲ್ಲಿ ಬರುವಾಗ ಸುಮಾರು 2000 ಕಿಲೋಮೀಟರ್ ಅಂದ್ರೆ ನೀವೇ ಯೋಚನೆ ಮಾಡಬೇಕು. ಒಂದು 2 ತಿಂಗಳನ್ನ ಮ್ಯಾಕ್ಸಿಮಮ್ ಪ್ರಯಾಣ ಮಾಡಿರ್ತಾರೆ. ಮಿನಿಮಮ್ 2 ತಿಂಗಳ ಪ್ರಯಾಣವನ್ನ ಮಾಡಿಕೊಂಡು ಈತ ದೇವರಾರಾಧನೆಗೆ ಎಲ್ಲಿ ಬರ್ತಾ ಇದ್ದಾನೆ, ಯೆರೂಸಲೇಮಿಗೆ ಬಂದಿದ್ದಾನೆ. ಯೆರೂಸಲೇಮಿಗೆ ಬಂದಾಗ, ದೇವಾಲಯಕ್ಕೆ ಬಂದಾಗ ಈ ಒಂದು ವ್ಯಕ್ತಿಯನ್ನ ದೇವಾಲಯದ ಒಳಗೆ ಸೇರಿಸ್ಕೊಂಡಿರ್ತಾರಂತೀರಾ? ನಾವು ಧರ್ಮೋಪದೇಶ ಖಂಡದಲ್ಲಿ ನೋಡುವಾಗ ನಪುಂಸಕರು ಏನ್ ಮಾಡಬಾರ್ದು, ದೇವಾಲಯದ ಒಳಗೆ ಹೋಗಬಾರದು ಅಂತ ದೇವರೊಂದು ಆಜ್ಞೆ ಕೊಟ್ಟಿದ್ದಾರೆ. ಈ ಒಂದು ಆಜ್ಞೆ ಆತನು ಗೊತ್ತಿತ್ತೋ ಗೊತ್ತಿಲ್ಲ, ಪಾಪ ಏನು ದೇವರ ಆರಾಧನೆ ಮಾಡಕ್ಕೋಸ್ಕರ ಹೋಗಿದ್ದಾನೆ. ಹೋದಾಗ ಇವರು ಸೇರಿಸ್ಕೊಂಡಿರ್ತಾರ ಯೂದರು? ಇಲ್ಲ, 100% ಸೇರಿಸ್ಕೊಂಡಿರಲ್ಲ. ಆತನು ಎಲ್ಲಿ ಆರಾಧನೆ ಮಾಡಿರ್ತಾರೆ ಅಂತ ನೋಡೋದಾದ್ರೆ, ನಾನೊಂದು ವಿಡಿಯೋದಲ್ಲಿ ನಿಮ್ಗೆ ನೋಡಬಹುದು, ಕಳ್ಳರ ಗುಂಪು ಅಂತ ಒಂದು ವಿಡಿಯೋ ಮಾಡಿದೀನಿ. ಆ ವಿಡಿಯೋದಲ್ಲಿ ನಾನು ಹೇಳಿದೀನಿ ದೇವಾಲಯ ಸೆಂಟರ್ ಹೆಂಗಿರುತ್ತೆ, ಈ ವಿದೇಶಿಗಳು ಬಂದಾಗ ಎಲ್ಲಿ ಆರಾಧನೆ ಮಾಡಬೇಕು, ಅನ್ಯ ಜನರು ಎಲ್ಲಿ ಆರಾಧನೆ ಮಾಡೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಹೀಗೆ ಈತನ ಹೋದಾಗ ಈತನ ದೇವಾಲಯದ ಒಳಗೆ ಸೇರಿಸ್ಕೊಂಡಿರಲ್ಲ. ಫಾರಿನ್ ಫೀಲ್ಡ್ ಅಂತ ಒಂದಿರುತ್ತೆ, ಅನ್ಯ ಜನರು ಆರಾಧನೆ ಮಾಡುವ ಜಾಗ. ಅಲ್ಲಿ ಈ ಒಂದು ಕಂಚಿಕೆ ಏನ್ ಮಾಡಿರ್ತಾನೆ, ದೇವರನ್ನ ಆರಾಧನೆ ಮಾಡಿಕೊಂಡು ಹಿಂತಿರುಗಿ ಏನ್ ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಬರುವಂತ ಸಂದರ್ಭದಲ್ಲಿ ಈತನು ಸುಮ್ಮನೆ ಬರ್ತಾನ. ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಕೂತುಕೊಂಡು ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯನ ಪ್ರವಾದಿ ಗ್ರಂಥವನ್ನು ಓದುತ್ತಿದ್ದನು. ಏನ್ ಮಾಡ್ತಾ ಇದ್ದಾನೆ, ಈ ಹಿಂತಿರುಗಿ ಯೆರೂಸಲೇಮನ್ನ ಬಿಟ್ಟು ತನ್ನ ಊರಿಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಯೆಶಾಯ ಗ್ರಂಥವನ್ನ ತೆಗೆದು ಏನ್ ಮಾಡ್ತಾ ಇದ್ದಾನೆ, ಅದನ್ನು ಓದ್ತಾ ಇದ್ದಾನೆ. ಇವತ್ತು ಬೈಬಲ್ ಅನ್ನೋದು ನಮ್ಗೆಲ್ಲರ ಕೈಯಲ್ಲಿದೆ. ಬಡವರ ಕೈಯಲ್ಲಿ, ಹಣವಂತರು, ಶ್ರೀಮಂತರು, ಜಾತಿ ಧರ್ಮ ಎಲ್ಲರ ಕೈಯಲ್ಲಿ ಇವತ್ತು ಒಂದು 100 ರೂಪಾಯಿ ನಾವು ಕೊಟ್ರೆ ಬೈಬಲ್ ನಮ್ಗೇನಂತೆ ಆರಾಮಾಗಿ ಸಿಕ್ಕುವಂತದ್ದಾಗಿದೆ. ಆದ್ರೆ ಆಗಿನ ಪರಿಸ್ಥಿತಿಯಲ್ಲಿ ಇಷ್ಟು ಈಸಿಯಾಗಿ ಬೈಬಲ್ ಅನ್ನೋದು ಸಿಗ್ತಾ ಇರ್ಲಿಲ್ಲ ದೇವರ ಮಕ್ಕಳೇ. ಇದು ಅಧಿಕಾರಿಗಳ ಹತ್ರ ಮಾತ್ರ, ರಾಜರ ಹತ್ತಿರ ಮಾತ್ರ, ಹಣವಂತರ ಹತ್ರ ಮಾತ್ರ ಈ ಒಂದು ಗ್ರಂಥ ಸಿಗ್ತಾ ಇತ್ತು. ಆದ್ರೆ ಈ ಕಂಚಿಕೆ ಹಣವಂತನಾಗಿದ್ನು, ಈಸ್ ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಆತನಿಗೆ ಈ ಒಂದು ಯೆಶಾಯ ಗ್ರಂಥ ಸಿಕ್ಕಿದೆ. ಆದ್ರೆ ಆತನ ಸಿಕ್ಕಿ ಏನ್ ಮಾಡ್ತಾ ಇದ್ದಾನೆ, ಅದನ್ನು ಓದ್ತಾ ಇದ್ದಾನೆ. ಏನ್ ಓದ್ತಾ ಇದ್ದಾನೆ, ಅದರಲ್ಲಿರುವ ಮರ್ಮವನ್ನ ಇನ್ನ ಅಧಿಕವಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾನೆ, ಓದ್ತಾ ಇದ್ದಾನೆ. ಏನ್ ಓದ್ತಾ ಇರಬಹುದು ಅಂತ ನಾವು ನೋಡುವಂತರಾಗೋಣ. ದೇವರದು ಓದುತ್ತಿದ್ದನು. ದೇವರ ಆತ್ಮನು ಫಿಲಿಪ್ಪನಿಗೆ, ನೀನು ಈ ರಥದ ಹಿಂದೆ ಹತ್ತಿರ ಹೋಗಿ ಅದರ ಸಂಗಡ ನಡೆ ಎಂದು ಹೇಳಿದನು. ಏನ್ ಮಾಡ್ತಾ ಇದ್ದಾನೆ, ಫಿಲಿಪ್ ನಿಂತ್ಕೊಂಡಿರೋ ಸಂದರ್ಭದಲ್ಲಿ ಈ ಕಂಚಕ್ಕೆ ಕುತ್ಕೊಂಡಿರೋ ರಥ ಏನಾಗಿದೆ, ಫಿಲಿಪ್ಪನ ಮುಂದೆ ಏನಾಗಿದೆ, ಪಾಸ್ ಆಗಿದೆ. ಪಾಸ್ ಆದಾಗ ದೇವರಾತ್ಮನು ಫಿಲಿಪ್ಪನಿಗೆ ಏನು ಮಾತಾಡ್ತಾ ಇದ್ದಾನೆ, ಈ ರಥವನ್ನ ಏನ್ ಮಾಡು ನೀನು, ಅದರ ಸಂಗಡೆಯೇ ನಡಿ ಎಂದು ಹೇಳಿದನು. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ ಅದರ ಹಿಂದೆನೆ, ರಥ ಹಿಂದನೆ ಫಿಲಿಪ್ಪನು ಹೋಗುವಾಗ
ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಯೆಶಾಯ ಪ್ರವಾದಿ ಗ್ರಂಥವನ್ನು ಓದುತ್ತಿದ್ದನ್ನು ಕೇಳಿ, ಎಲೆ ನೀನು ಓದಿರುವುದು ನಿನಗೆ ತಿಳಿಯುತ್ತಿದೆಯೋ ಅನ್ನಲು ಅವನು, ಯಾರಾದರೂ ನನಗೆ ಅರ್ಥ ತಿಳಿದುಕೊಟ್ಟರೆ ಹೊರತು ಅದು ನನಗೆ ಹೇಗೆ ತಿಳಿದಾತು ಎಂದು ಹೇಳಿದನು. ಆ ರಥದ ಹಿಂದೆ ಏನ್ ಮಾಡ್ತಾರೆ, ದೇವರಾತ್ಮನ ಫಿಲಿಪ್ಪನಿಗೆ ಹೋಗು ಅಂತ ಹೇಳಿದಾಗ ಫಿಲಿಪ್ಪನು ಹೋದಾಗ ಆತನ ಏನ್ ಮಾಡ್ತಾನೆ, ನಾನು ಮೊದಲೇ ಹೇಳದಂಗೆ ಯೆಶಾಯ ಎಂಬ ಗ್ರಂಥವನ್ನ ಓದ್ತಾ ಇದ್ದಾನೆ. ಆಗ ಫಿಲಿಪ್ಪನ್ ಹೇಳ್ತಾನೆ, ಇದು ನಿನಗೆ ಅರ್ಥವಾಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಆಗ ಇದನ್ನ ನನಗೆ ಯಾರನ್ನ ಹೇಳಿಲ್ಲ ಅಂದ್ರೆ ನನಗೆ ಇದು ಹೆಂಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ನಾನು ಸ್ಟಾರ್ಟಿಂಗು ಈ ಒಂದು ಯೂಟ್ಯೂಬ್ ಅಲ್ಲಿ ಮೆಸೇಜ್ ಕೊಡೋಕಾಗ್ಲಿ, ದೇವರ ವಾಕ್ಯವನ್ನ ಮೆಸೇಜ್ ಕೊಡೋಕಾಗ್ಲಿ ಸ್ಟಾರ್ಟ್ ಮಾಡಿದಾಗ ಅನೇಕರು ನನ್ನ ಟೀಕರೆ ಮಾಡಿದ್ರು. ಇವರು ಒಬ್ರು ಪೈಂಟರ್ ಮಗನಲ್ಲ, ಇವನೊಬ್ಬ ಕೆಲಸ ಮಾಡುವಂತ ವ್ಯಕ್ತಿ ಅಲ್ಲ, ಈತನು ಏನು ದೇವರ ವಾಕ್ಯವನ್ನ ಹೇಳಬಲ್ಲನು ಅಂತ ಹೇಳಿ ಅನೇಕರು ಟೀಕೆ ಮಾಡಿದ್ರು. ಇಲ್ಲಿ ಇದೇ ತರ ಏನಾಗ್ತಾ ಇದೆ ಅಂದ್ರೆ, ಫಿಲಿಪ್ಪನು ಈ ಒಂದು ವ್ಯಕ್ತಿ ಹತ್ರ ಹೋಗಿದ್ದಾನೆ. ಏನ್ ಹೋಗಿದ್ದಾನೆ, ದೇವ್ರ ವಾಕ್ಯ ಏನ್ ಹೋಗ್ತಾ ಇದೆ ನಿನ್ಗೆ ಅರ್ಥ ಆಗ್ತಾ ಇದೆ ಅನ್ನೋ ಕಷ್ಟ. ಆ ಮನುಷ್ಯ ಏನ್ ಹೇಳ್ತಾನೆ ಅಂದ್ರೆ, ಬಂದು ಇಕ್ಕಿ ರಥವನ್ನು ಕುತ್ಕೋ ಅಂತ ಹೇಳ್ತಾರೆ. ದೇವ್ರ ಮಕ್ಕಳೇ, ಇಲ್ಲಿ ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಯಾವ ವ್ಯಕ್ತಿ ನೀನು ಏನೂ ಕೇಳಿಲ್ಲ, ಅದನ್ನ ನೀನು ನನಗೆ ಅರ್ಥ ಹೇಳಬಲ್ಲೆಯಾ, ಹಂಗಾದ್ರೆ ಬಂದು ನನ್ನ ರಕ್ತದಲ್ಲಿ ಕುತ್ಕೋ ಅಂತ ಇಲ್ಲಿ ಯಾರೋ ಈ ಕಂಚಕ್ಕೆ ಹೇಳ್ತಾ ಇದ್ದಾನೆ. ಆದ್ರೆ ಈಗಿರೋ ಜನ ಅಷ್ಟು ಆತುರದಲ್ಲಿಲ್ಲ. ನೀನೊಂದು ಮೆಸೇಜ್ ಕೊಡ್ತಾ ಇದೀಯಾ, ನೀನೊಂದು ಸಂದೇಶವನ್ನು ಕೊಡ್ತಾ ಇದೀಯಾ, ನೀನು ಯಾರು, ನೀನು ಯಾವ ಜಾತಿಯವನು, ನಿನ್ನ ಬ್ಯಾಕ್ಗ್ರೌಂಡ್ ಏನು ಅಂತೇಳಿ ಅನೇಕರು ಅನೇಕವಾಗಿ ಟೀಕೆ ಮಾಡ್ತಾರೆ. ಒಬ್ಬ ಪೈಂಟರ್ ಮಗನಾಗಿ ನೀನು ಒಂದು ಪಾಶ್ರಮ್ ಮಗನಾಗಿದ್ರೆ ನಿನ್ನ ವಾಕ್ಯ ತುಂಬಾ ಗಂಭೀರವಾಗಿರುತ್ತೆ ಅನ್ಕೊಂತಾರೆ. ಇಲ್ಲಿ ಒಂದು ಪೈಂಟರ್ ಮಗನು ಒಂದು ದೇವ್ರ ವಾಕ್ಯವನ್ನು ಹೇಳುವಾಗ ಪೈಂಟರ್ ಮಕ್ಕಳೆಲ್ಲ ಪಾಸ್ ಆಗ್ತಾ ಇದಾರೆ, ಗಾರೆ ಕೆಲಸ ಮಕ್ಕಳೆಲ್ಲ ಪೈಂಟರ್ ಆಗ್ತಾ ಇದಾರೆ, ಆಟೋ ಓಡಿಸೋ ಮಕ್ಕಳೆಲ್ಲ ಏನಾಗ್ತಾ ಇದಾರೆ, ಪಾಸ್ಟರ್ ಆಗ್ತಾ ಇದಾರೆ ಅಂತೇಳಿ ಅನೇಕ ಟೀಕೆಗಳನ್ನ ಮಾಡಿರ್ಬೋದು. ಆದ್ರೆ ದೇವ್ರ ವಾಕ್ಯವನ್ನ ಹೇಳಲು ಒಬ್ಬ ಮನುಷ್ಯ ಯಾರಾಗಿದ್ರು ದೇವ್ರ ಆತ್ಮನ ಅವನ ಹತ್ರ ಮಾತಾಡಿದಾಗ ದೇವ್ರ ವಾಕ್ಯವನ್ನ ಹೇಳಬಹುದು. ಇಲ್ಲಿ ನಾನು ಹೇಳೋದೇನಂದ್ರೆ, ಈ ಒಂದು ಎಥಿಯೋಪಿಯಾ ದೇಶದ ಮನುಷ್ಯ ನೀನು ಯಾರು ಏನು ಅಂತ ಕೇಳಿದಿರಾ, ನಿನಗೆ ಇದು ಗೊತ್ತಿದ್ರೆ ನನಗೆ ಹೇಳು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡುವುದಾದ್ರೆ ಯೆಶಾಯನ ಬರೆದ ಗ್ರಂಥದಲ್ಲಿ 53ನೇ ಅಧ್ಯಾಯ 7-8ನೇ ವಚನದಲ್ಲಿ ಇರುವ ಒಂದು ವಾಕ್ಯ ಇಲ್ಲಿ ಆತನ ಹೇಳ್ತಾ ಇದ್ದಾನೆ. ಏನಂದ್ರೆ, ಆತನು ಓದುತ್ತಿದ್ದ ಶಾಸ್ತ್ರ ವಚನವು ಯಾವುದೆಂದರೆ, ವ್ಯಾಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯು ಒಣ್ಣೆ ಕತ್ತರಿಸುವ ಮುಂದೆ ಮೌನವಾಗಿರುವಂತೆ ಆತನ ಬಾಯಿ ತೆರೆಯಲೇ ಇಲ್ಲ. ಆತನಿಗುಂಟಾದ ದೀನ ವ್ಯವಸ್ಥೆಯ ನ್ಯಾಯವೂ ಇಲ್ಲದೆ ಹೋಯಿತು. ಆತನು ಸದಾಕಾಲವರನ್ನು ಹೇಳತಕ್ಕವನು. ಆತನ ಜೀವವನ್ನು ಭೂಮಿಯ ಮೇಲಿಂದ ತೆಗೆದು ಬಿಟ್ಟರಲ್ಲ ಎಂಬುದೇ. ಇದೇ ಒಂದು ವಾಕ್ಯದ ಕೋಡು ಯೆಶಾಯ 53:7-8ರಲ್ಲಿದೆ. ಏನಿದೆ ಅಪ್ಪ ಅದರಲ್ಲಿ ಅಂದ್ರೆ, ಒಂದು ಕುರಿ ಒಣ್ಣೆಯನ್ನು ಅಂದ್ರೆ ಅದರ ಕೂದಲನ್ನು ಕಟ್ ಮಾಡುವಾಗ ಎಷ್ಟು ಮೌನವಾಗಿರುತ್ತೋ ಅಷ್ಟು ಅದನ್ನ ಶಿಲುಬೆಗೆ ಹಾಕುವಾಗ ಆತನ ಅಷ್ಟು ಮೌನವಾಗಿದ್ನು ಅಂತ. ದೇವರ ಮಕ್ಕಳೇ, ನಿಮಗೆ ಅರ್ಥ ಆಗ್ಬೇಕಂದ್ರೆ, ನಾವು ಮೇಕೆಯನ್ನು ನೋಡಿದ್ದೀವಿ. ಮೇಕೆಯನ್ನ ಕಟ್ ಮಾಡುವಾಗ ಅದು ಕಿರುಚುತ್ತೆ, ಒದ್ಲಾಡುತ್ತೆ, ಅನೇಕ ವಿಧವಾದ ತೊಂದರೆಗಳನ್ನ ಕೊಡುತ್ತೆ. ಆದರೆ ಕುರಿ ಆತರ ಅಲ್ಲ, ಅದು ಮೌನವಾಗಿ ನಿಂತಿರುತ್ತೆ. ಆತನು ಕೂದಲನ್ನ ಕಟ್ಟು ಮಾಡುವಾಗ ಎಷ್ಟು ಮೌನವಾಗಿರುತ್ತೋ ಅದರ ಕತ್ತನ್ನು ಕೊಯ್ಯುವ ಕೂಡ ಅದು ಅಷ್ಟೇ ಮೌನವಾಗಿರುತ್ತೆ ಅಂತ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ. ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದಾಗ ಆತನ ಅಕ್ಕಪಕ್ಕ ಇಬ್ಬರ ಕಳ್ಳರನ್ನ ಹಾಕ್ತಾರೆ. ಅವರ ಕಳ್ಳರನ್ನ ಹಾಕುವಾಗ ಸುಮಾರು ಎಷ್ಟೋ ಗಲಾಟೆ ಮಾಡಿರ್ಬೋದು. ಅವರ ಕೈಗೆ ಮಳೆಯನ್ನು ಹೊಡೆಯುವಾಗ 10-20 ಜನ ಬಂದು ಅದನ್ನ ಕೈಗಳನ್ನು ಎಳೆದಿ ಹೊಡೆದಿರ್ಬೋದು. ಆದ್ರೆ ಯೇಸು ಕ್ರಿಸ್ತನನ್ನ ಆತರ ಅಲ್ಲ ಹೊಡೆದಿದ್ದು. ಆತನೇ ಕೈಗಳನ್ನು ಕೊಟ್ನು, ಆತನೇ ಕಾಲನ್ನು ಕೊಟ್ನು, ಆತನೇ ಶಿಲುಬೆಗೆ ಏನಾದ್ನು ಬಲಿಯಾದನು ನಮಗೋಸ್ಕರ. ಯಾರಿಗೆ ಹೋಲಿಕೆ ಆಗುತ್ತಂದ್ರೆ, ಕುರಿಗೆ ಹೋಲಿಕೆ ಆಗುತ್ತೆ. ಕುರಿ ತನ್ನ ಕೂದಲನ್ನ ಕಟ್ ಮಾಡುವಾಗ ಎಷ್ಟು ಮೌನವಾಗಿತ್ತೋ ಅಷ್ಟೇ ಮೌನವಾಗಿ ಅದರ ಕತ್ತನ್ನ ಕಡಿಯುವಾಗ ಕೂಡ ಅದಷ್ಟೇ ಮೌನವಾಗಿರುತ್ತೆ ಅಂತ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಆ ವ್ಯಕ್ತಿ ಯಾರು? ಆತನ ಬಾಯಿಯು ತೆರೆಯೇ ಇಲ್ಲಂತೆ, ಆತನೇನಂತೆ ಕೂಗೇ ಇಲ್ಲಂತೆ. ಆತನಿಗುಂಟಾದ ದೀನ ವ್ಯವಸ್ಥೆ ನ್ಯಾಯವೂ ಇಲ್ಲದೆ ಹೋಯ್ತು. ಆತನಿಗೆ ನ್ಯಾಯ ವ್ಯವಸ್ಥೆನೇ ಕರೆಕ್ಟ್ ಆಗಿ ಮಾಡಿಲ್ಲ. ಫರೋಹನನು ಅವರೆಲ್ಲ ಆತನನ್ನ ರಾಜಕೀಯಕ್ಕೋಸ್ಕರ ಬಳಸ್ಕೊಂಡು ಆತನಲ್ಲಿ ತಪ್ಪೇ ಇಲ್ಲದಾಗ ಕೂಡ
ಆತನನ್ನ ಏನು ಮಾಡಿದ್ರು, ಶಿಲುಬೆಗೆ ಹಾಕಿದ್ರು ಅಂತ ಹೇಳ್ತಾರೆ. ಆತನ ಜೀವವು ಭೂಮಿಯ ಮೇಲಿಂದ ತೆಗೆದು ಬಿಟ್ಟಾರಲ್ಲ. ದೇವರ ಮಕ್ಕಳೇ, ಆತನಿಂದ ಉಪಕಾರ ಮಾಡ್ಕೊಂಡಿರೋರು, ಆತನಿಂದ ಅದ್ಭುತ ಕಾರ್ಯಗಳನ್ನ ಹೊಂದ್ಕೊಂಡವರು, ಆತನ ಕಡೆಯಿಂದ ಅನೇಕ ಒಳ್ಳೆದನ್ನ ಮಾಡ್ಕೊಂಡವರು, ಆತನಿಗೋಸ್ಕರ ಯಾರು ನಿಂತಿಲ್ಲ, ಆತನಿಗೋಸ್ಕರ ಯಾರು ಮಾತಾಡಿಲ್ಲ. ಎಲ್ಲರೂ ಏನು ಮಾಡಿದ್ರು, ಆತನಿಗೆ ಅಪೋಸಿಟ್ ಮಾಡಿದ್ರು. ಆತನು ಎಷ್ಟೋ ಕುಂಟರಿಗೆ ಕುರುಡರಿಗೆ ಅದ್ಭುತ ಕಾರ್ಯ ಮಾಡಿದ ದೇವರಿಗೆ ಯಾರು ಅವತ್ತು ಹೆಲ್ಪ್ ಮಾಡಿಲ್ಲ ಅಂತೇಳಿ ಈ ಒಂದು ವಾಕ್ಯದ ಈ ವ್ಯಕ್ತಿ ಏನ್ ಮಾಡ್ತಾನ ಓದ್ತಾನೆ. ಈ ಒಂದು ವಿವರಣೆಯನ್ನ ಯಾರು ಮಾಡ್ತಾರಂದ್ರೆ ಫಿಲಿಪ್ಪನು ಮಾಡ್ತಾ ಅಂತಾನೆ. ಕಂಚುಕಿ ವಚನವನ್ನು ಕುರಿತು ಪ್ರವಾದಿ ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ, ತನ್ನ ವಿಷಯದಲ್ಲಿಯ ಮತ್ತೊಬ್ಬರ ವಿಷಯದಲ್ಲಿಯ, ದಯಮಾಡಿ ಹೇಳಬೇಕೆಂದು ಫಿಲಿಪ್ಪನನ್ನು ಕೇಳಲು ಫಿಲಿಪ್ಪನು ಉಪದೇಶ ತೊಡಗಿದನು. ಈ ವಚನದ ಆಧಾರದ ಮೇಲೆ ಇವಾಗ ನಾನೇನ್ ಹೇಳೋದು, ಆ ಒಂದು ವಚನ ಯೇಸು ಕ್ರಿಸ್ತನೇ, ಆ ಯೇಸು ಕ್ರಿಸ್ತನೇ ಆ ಮನುಷ್ಯ, ಆ ಕುರಿ ಬೇರೆ ಯಾರು ಅಲ್ಲ, ಆ ಕುರಿ ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆತನಿಗೆ ಯಾರು ಅವತ್ತು ಸಪೋರ್ಟ್ ಮಾಡಿಲ್ಲ. ಆತನು ಮೌನವಾಗಿದ್ದನು. ಹೇಗೆ ಒಂದು ಕುರಿ ತನ್ನ ಕೂದಲನ್ನ ತೆರೆಯುವಾಗ ಮೌನವಾಗಿತ್ತೋ, ಆತನನ್ನ ಶಿಲುಬೆಗೆ ಹಾಕಿದಾಗೂ ಆತನು ಅಷ್ಟೇ ಮೌನವಾಗಿದ್ದನು. ಆತನು ಯಾರನ್ನೂ ಮಾತಾಡಿಲ್ಲ. ಆತನ ಲಾಸ್ಟ್ಗೆ ಇವರನ್ನೆಲ್ಲ ಕ್ಷಮಿಸಿ ಅಂತ ಹೇಳೋದ್ನು ಎಂಬ ಒಂದು ವಚನವನ್ನ ತೆಗೆದು ಫಿಲಿಪ್ಪನು ಆತನಿಗೆ ಏನ್ ಮಾಡ್ತಾನೆ, ಉಪದೇಶವನ್ನ ಕೊಡುವ ಹೋಗ್ತಾರೆ. ಆಗ ಫಿಲಿಪ್ಪನು ತನ್ನ ಹೇಳಿದ ಫಿಲಿಪ್ಪನ ಉಪದೇಶವನ್ನು ಅದರ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾಗಿ ಸುವಾರ್ತೆಯನ್ನು ತಿಳಿಸಿದನು. ಯಾರದಂದ್ರೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರ ಬಳಿಗೆ ಬಂದು ಕಂಚುಕ, ಇಗೋ ನೀರು ನನಗೆ ದಿಕ್ಸ್ಥಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಕೇಳಿದನು. ರಥವನ್ನು ನಿಲ್ಲಿಸಿ ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚಿಕೆಯಲ್ಲಿ ಇಬ್ಬರು ನೀರಿನೊಳಗೆ ಇಳಿದು ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ದೇವರ ಮಕ್ಕಳೇ, ಈ ಒಂದು ವಚನವನ್ನ ಕೇಳಿದಾಗ, ಈ ಒಂದು ಸಂದೇಶವನ್ನ ಕೇಳಿದಾಗ, ಈ ಎಥಿಯೋಪಿದ ಏನಂತೆ, ಈ ಕಂಚಿಕೆ ಅಲ್ಲೇ ನಿಲ್ಲಿಸಿ, ಅಲ್ಲಿ ನೀರು ಎಲ್ಲಿ ಸಿಗುತ್ತೋ ಅಲ್ಲೇ ಆ ರಥವನ್ನ ನಿಲ್ಲಿಸಿ ಅದೇ ಕ್ಷಣದಲ್ಲಿ ಏನ್ ಮಾಡ್ತಾನೆ, ದೀಕ್ಷಾಸ್ನಾನವನ್ನ ತೆಗೆಸ್ಕೊಂತಾನೆ. ದೇವರ ಮಕ್ಕಳೇ, ಇವತ್ತು ಎಷ್ಟೋ ಜನ ಚರ್ಚ್ಗೆ ಹೋಗ್ತಾ ಇದ್ರಿ, ವಾಕ್ಯವನ್ನ ಕೇಳ್ತಾ ಇದ್ರಿ, ಯೇಸು ಕ್ರಿಸ್ತನು ಈತನೇ ಅಂತ ತಿಳಿದು ಎಷ್ಟೋ ವರ್ಷ ನಾವೇನ್ ಮಾಡ್ತಾ ಇದ್ದೀರಿ, ಸಾಕ್ತಾನೆ ಇದ್ದೀರಿ. ಆದ್ರೆ ದೀಕ್ಷಾಸ್ನಾನವನ್ನ ತೆಗೆದುಕೊಂಡಿರ ಇದ್ದೀರಿ. ಯೇಸು ಕ್ರಿಸ್ತನು ಈತನ ನಿಜವಾದ ದೇವರು ಅಂತ ನೀನು ಯಾವತ್ತು ಅನ್ಕೊಂತೀಯೋ ಅದರ ಜೊತೆನೆ ಈ ದೀಕ್ಷಾಸ್ನಾನ ಅನ್ನೋದು ಇರಬೇಕು, ಈ ಬ್ಯಾಪ್ಟಿಸಮ್ ಅನ್ನೋದು ಇರಬೇಕು. ಅದನ್ನೇ ಕೆಲಸವನ್ನ ಯಾರು ಮಾಡೋದಂದ್ರೆ ಈ ಇಥಿಯೋಪಿ ದೇಶದ ಈ ಒಂದು ಕಂಚಿಕೆ ಮಾಡ್ತಾರೆ. ದೇವರ ಮಕ್ಕಳೇ, ಅಲ್ಲೇ ನಿಲ್ಲಿಸಿ ಅದೇ ಕ್ಷಣದಲ್ಲಿ ದೀಕ್ಷಾಸ್ನಾನವನ್ನು ತೆಗೆಸ್ಕೊಂತಾರೆ. ಮುಂದಿನ ದಿನ ಹೇಗಿರುತ್ತೋ, ಮುಂದಿನ ಕ್ಷಣ ಹೇಗಿರುತ್ತೋ ಅಂತ ಯಾರು ಊಹೆ ಮಾಡಬಲ್ಲರು. ದೇವರ ಮಕ್ಕಳೇ, ಆ ಕ್ಷಣದಲ್ಲಿ ಅದನ್ನೇನ್ ಮಾಡ್ತಾರೆ, ದೀಕ್ಷಾಸ್ನಾನವನ್ನು ತೆಗೆಸ್ಕೊಂತಾನೆ. ದೇವರ ಮಕ್ಕಳೇ, ಇವತ್ತು ಎಷ್ಟೋ ಜನ ನಾವು ದೇವಾಲಯಕ್ಕೆ ಹೋಗ್ತಾ ಇದೀರಿ, ಎಷ್ಟೋ ಜನ ನಾವೇನ್ ಮಾಡ್ತಾ ಇದ್ದೀರಿ, ಹೋಗಿ ಬರ್ತಾ ಇದೀರಿ. ಆದ್ರೆ ದೀಕ್ಷಾಸ್ನಾನವನ್ನ ತೆಗೆದುಕೊಳ್ತಾನ ಇಲ್ಲ ನಾವು. ಅಂತ ಒಂದು ವ್ಯಕ್ತಿಗಳು ಇದನ್ನ ನೋಡಿ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಿ. ದೇವರ ಮಕ್ಕಳೇ, ಇಲ್ಲಿ ಇದನ್ನ ನೋಡ್ತೀವಿ ನಾವು ಈ ಅಧ್ಯಾಯದಲ್ಲಿ. ಒಬ್ಬ ಮನುಷ್ಯ ಸ್ವಇಚ್ಛೆಗಾಗಿ ನಾನು ದೇವರ ವರವನ್ನು ತೆಗೆದುಕೊಂಡು ಅನೇಕ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಮನುಷ್ಯ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾನೆ. ಒಬ್ಬ ಮನುಷ್ಯ ಎಲ್ಲ ಇದೆ ಆತನ ಹತ್ರ, ಆದ್ರೆ ಆತನ ಮನಸ್ಸನ್ನ ತಿರುಗಿದುಕೊಂಡು ದೇವರ ಕಡೆ ಅದೇ ಕ್ಷಣದಲ್ಲಿ ಅದೇ ಸೆಕೆಂಡ್ ಅಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾನೆ. ಈ ಎರಡರಲ್ಲಿ ನಾವು ಯಾರಾಗಿರ್ಬೇಕಂದ್ರೆ ಇಥಿಯೋಪಿಯಲ್ಲಿರುವ ಆ ಒಂದು ಕಂಚಿಕೆಯ ಒಂದು ಮನಸ್ಸು ನಮಗೆ ಬರಬೇಕು. ಏನಂದ್ರೆ ಯೇಸು ಕ್ರಿಸ್ತನ ಶಿಲುಬೆ, ಯೇಸು ನನಗಾಗಿ ನನ್ನ ಪಾಪಕ್ಕಾಗಿ ಈ ಒಂದು ಶಿಲುಬೆಯಲ್ಲಿ ಸತ್ತಿದ್ದಾನೆ. ನಾವು ಯೇಸು ಕ್ರಿಸ್ತನಿಗೆ ಮುಖಾಂತರ ದೀಕ್ಷಾಸ್ನಾನ ತಗೊಂಡ್ರೆ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಎಂಬ ಒಂದು ನಂಬಿಕೆ ನಮ್ಮಲ್ಲಿ ಬಂದು ಯೇಸು ಕ್ರಿಸ್ತನನ್ನ ತಿಳಿದುಕೊಳ್ಬೇಕು. ದೇವರ ಮಕ್ಕಳೇ, ಈ ಒಂದು ಸಂದೇಶವನ್ನ ನಮ್ಗೆ ದೇವರು ಕೊಟ್ರು. ಏನಂದ್ರೆ ಯೇಸು ಕ್ರಿಸ್ತನನ್ನ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದ ಆತ್ಮ ಯಾರು, ಮಂತ್ರವಾದಿ. ಆದ್ರೆ ಅದು ಮನಪೂರ್ವಕವಾದ ದೀಕ್ಷಾಸ್ನಾನ ಅಲ್ಲ, ಇದು ನಿಜವಾದ ದೀಕ್ಷಾಸ್ನಾನ. ಒಬ್ಬ ನಪುಂಸಕನು ಯೇಸು ಕ್ರಿಸ್ತನನ್ನು ಅರಿತುಕೊಂಡು ಎಲ್ಲಿಗೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗಲು ಅವನು ಸಿದ್ಧನಾಗಿದ್ದಾನೆ. ದೇವರ ಮಕ್ಕಳೇ, ಇವತ್ತು ನೀವು ಇವತ್ತು ಯೇಸು ಕ್ರಿಸ್ತನನ್ನು ಯಾರನ್ನ ಕರೆಕ್ಟ್ ಆಗಿ ನಮ್ಮ ಮನಸ್ಸು ಹೇಗಿದೆ, ನಾವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ರು ನಮ್ಮ ಮನಸ್ಸು ಹೇಗಿದೆ ಅಂತ ನಾವು ಪರಿಶೀಲನೆ ಮಾಡ್ಕೊಂಡು, ನಮ್ಮ ಮನಸ್ಸು ಸರಿ ಇಲ್ಲ ಅಂದ್ರೆ ಮತ್ತೆ ಯೇಸು ಕ್ರಿಸ್ತನ ಬಳಿ ಕರೆಕ್ಟ್ ಆಗಿ ನಾವು ಬರಲು ನಾವು ಸಿದ್ಧರಾಗೋಣ. ದೇವರ ಮಕ್ಕಳೇ, ಯಾರನ್ನ ತೆಗೆದುಕೊಂಡಿಲ್ಲ ಅಂದ್ರೆ ದೀಕ್ಷಾಸ್ನಾನವನ್ನ ಯೇಸು ಕ್ರಿಸ್ತನನ್ನ ನಂಬಿ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಬೇಕಾಗಿ ಈ ವಿಡಿಯೋ ಮುಖಾಂತರವಾಗಿ ನಿಮ್ಮನ್ನ ಕೇಳಲು ಇಚ್ಛೆ ಪಡಿಸ್ತಾ ಇದ್ದೀನಿ. ದೇವರ ಮಕ್ಕಳೇ, ಈ ಒಂದು ಚಿಕ್ಕ ಒಂದು ಸಂದೇಶವನ್ನು ದೇವರು ಕೊಟ್ಟರು. ಇದನ್ನು ವೀಕ್ಷಣೆ ಮಾಡೋರು ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇಲ್ಲಿಗೆ ಈ ಮೆಸೇಜ್ ಅನ್ನು ಮುಗಿಸ್ತಾ ಇದ್ದೀನಿ. ಪ್ರೈಸ್ ಅಲ್ಲ.